ದೇವ್ರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಸೈತಾನನ ಬಲವನ್ನು ಅಡಗಿಸಿ ಬಿಟ್ಟರು. ಲೋಕದೆಲ್ಲೆಡೆ ಇರುವಂತಹ ದೇವಜನರ ಪ್ರಾರ್ಥನೆಯಿಂದ ಆ ದುಷ್ಟ ಸೈತಾನನ ಯೋಜನೆಯು ಅಡಗಿಸಲ್ಪಟ್ಟಿತು. ನೇರವಾಗಿ ಬರುವನು, ನಾನು ನಿನ್ನನ್ನು ನಾಶ ಮಾಡುವೆನೆಂದು ಬರುವನು, ನಿನ್ನ ಸೇವೆಯನ್ನು ನಾಶ ಮಾಡುವೆನು, ನಿನ್ನ ಸಭೆಯನ್ನು ನಾಶ ಮಾಡುವೆನು, ನಿನ್ನ ಕುಟುಂಬ ನಾಶ ಮಾಡುವೆನೆಂದು ಬರುವನು. ಭಯಪಡಬೇಡಿರಿ. ಸೈತಾನ ನೇರವಾಗಿ ಬಂದರು. ದೇವರು ಹೇಳುವರು, ಅವನಿಗಿಂತ ನಿನ್ನೊಳಗೆ ಇರುವಂತ ನಾನು ದೊಡ್ಡವನು, ಅವನ ತಲೆಯನ್ನು ಜಜ್ಜಿದಂತ ನಾನು ನಿನ್ನೊಂದಿಗಿದ್ದೇನೆ. ಭಯಪಡಬೇಡ. ಅವನು ಎದ್ದು ವ್ಯಾಧಿಯನ್ನು ತರುವನು, ಬಲಹೀನತೆಯನ್ನು ತರುವನು, ನಷ್ಟವನ್ನು ತರುವನು, ಮರಣ ಭಯವನ್ನು ಉಂಟು ಮಾಡುವನು, ಖಿನ್ನತೆಯನ್ನು ಉಂಟು ಮಾಡುವನು, ನಾಶ ಮಾಡುವನೆಂದು ಹೇಳುವನು. ದೇವರು ಹೇಳುತ್ತಾರೆ, ನೀನು ಕೇಡನ್ನು ಕಾಣುವುದಿಲ್ಲ, ಭಯಪಡಬೇಡ. ಕೇಡನ್ನುಂಟು ಮಾಡುವ ಸೈತಾನನನ್ನು ನಾನು ಶಿಲುಬೆಯಲ್ಲಿ ಜಯಿಸಿದೆನು. ಹಾಲೆಲೂಯಾ. ಇಂದು ಅನೇಕರು ಆ ರೀತಿಯಾಗಿ ಬಾಧಿಸಲ್ಪಟ್ಟು ಬಂದಿದ್ದೀರಿ. ಶರೀರದಲ್ಲಿ ಬಾಧೆ, ವ್ಯಾಧಿಯಿಂದ ಬಾಧೆ. ವೈದ್ಯರು ಹೇಳುತ್ತಾರೆ, ಸಾಯುವವರೆಗೂ ಮಾತ್ರೆಯನ್ನು ತಿನ್ನಬೇಕು. ಇದಕ್ಕೇನ್ ಮಾಡಬೇಕು ತಿಳಿಯುತ್ತಿಲ್ಲ. ಆಪರೇಷನ್ ಮಾಡಿಸಬೇಕಾ ಮಾಡಿಸಬಾರದಾ? ಸ್ವಲ್ಪ ವೇಟ್ ಮಾಡಿ ನೋಡೋಣ. ಇಷ್ಟು ಮಾಡಿ ನಮಗೆ ಸೌಖ್ಯ ಸಿಗಲಿಲ್ಲವಲ್ಲ, ಒಂದು ಬಿಡುಗಡೆ ಸಿಗಲಿಲ್ಲವಲ್ಲ. ಮರಣ ಭಯತಾನ ಇದೆ ಎಂಬುದಾಗಿ ನೀವು ಅನೇಕರು ಇಂದು ಬಂದಿದ್ದೀರಿ. ಇಂದು ಯೇಸು ನಿಮಗೆ ಅದ್ಭುತ ಮಾಡುವನು. ಇಂದು ದೇವರು ನಿಮಗೆ ಬಿಡುಗಡೆ ಕೊಡಲಿದ್ದಾರೆ.